ಹಂಗಾರ ಬ್ಯಾಡ್ ಬಿಡ್ಬಿ, 100 ರೂಪಾಯಿ ಸಾಕು. ಗೌಡಪ್ಪ, ನೀನ್ ಹೆಂಡತಿ ಬರಾಕ್ ಕುಂತಾಳ, ಆಗಲ್ಲ ಹೆಂಗ್ ನಿಂತಿದ್ದಿ ಹಂಗ ನಿಂದ್ರ. ಎತ್ತಿ ತಗೋ, ಎತ್ತಿ 100 ರೂಪಾಯಿ. ಹೋಗನ್ನ ದೌಡ್ ಮಾಡಿ. ಗೌಡಪ್ಪ ಬರೀಪ್ಪ, ತಗೋ ಇದು 100 ರೂಪಾಯಿ ಕೊಡುಬಿ. ರೀ 8 ಗಂಟೆ ಅಂದ್ರ ಮನಿಗ್ ಬಂದ್ ಬಿಡ್ರಿ. ಹೊತ್ತಕತಿ ಹೋಗು. ಮಕ ನೋಡಿಕಿದೆ 100 ರೂಪಾಯಿಕ ಸಗಣಿ ಗಡಿಗೆ ಮಾಡ್ಕೊಂಡ. ಏನ್ ಮನಿ ಆಸ್ತಿ ಒಳಗ 100 ರೂಪಾಯಿ ತಂದು ಕೊಟ್ಟಾರಂಗ. ಲಕ್ಷ್ಮವ್ವ, ಹಿಂಗ್ಯಾಕ್ ನಿಂತಿದಿ? ಗರ ಬಡ್ದಾರಂಗ. ಏನಿಲ್ಲ ಬಿಡ ಎತ್ತಿ, ಅದು ಹೋಗಿ ಎಷ್ಟೊತ್ತಿಗೆ ಬರ್ತಾನ ಏನ, ಮತ್ತ 9ಕ್ಕ ಮನಿ ಬಿಡ್ಬೇಕು. ಅಲ್ಲ 8 ಗಂಟೆ ಸುಮಾರ ಮನಿ ಕಡೆ ಬಾರಪ್ಪ ಅಂತ ಹೇಳೇ ಬಿಟ್ಟೈತಿ ಅವಂಗ. ಬಗಾನ ಒಟ್ಟ ಲೇಟ್ ಆದ್ರೂ 8:15 9 ಅಂದ್ರ ಬರಕ ಬೇಕು. ಹೋಗು, ಏನೇನದಾವ ನೋಡಿ ಇಟ್ಕೊಳ್ಳವು ಮಾಡವು, ಏನೇನ್ ಕಟ್ಕೊಂತೀರಿ ಊಟಕ್ಕ ನೋಡ್ಕೊ ಹೋಗ ಒಳಗ. ಏನ ನಾನು ನನ್ನ ಗುಳಿಗೆ ಪಳಿಗೆ ಎಲ್ಲ ಬ್ಯಾಗ್ನ್ಯಾಗ ಹೊಂದಿಕೆ ಮಾಡಿ ಇಟ್ಕೊಂತಾನಿ. ಬಗಾನ ಏನಾರ ಬಿಟ್ಟು ಹೋದ್ವಿ ಅಂದ್ರ ಸನಿ ದಾರಿ ಅಲ್ಲಿ ನೋಡು. ಎತ್ತಿ ನಮ್ ಗೌಡಪ್ಪ ಹೆಂಡತಿ ಕಾಲಾಗ ಚಿಂತಿ ಮಾಡಿ ಮಾಡಿ ಇದಾರು ಕೂಡ ಚಟನ ಹೋಗಿಸ್ಕೊಂಡು ಬಿಡ್ತವ ಹುಡುಗ. ಬಂದಾಗಿಂದ ಹಲವಾಕತ್ತಿದ್ನ ಒಂದ್ ಅತಿ ಹೊದಕ ಹೋಗಿ ಒಟ್ಟು ಕುಡಿದು ಬಂದಂದ್ರ ಹೋದ್ರ ಆಶಾನರ ಮುರಿತೈತಿ. ಏ ಪ್ರೇಮ, ನೀ ಹೋಗ, ಬುಕ್ಕು ಗಿಕ್ಕು ಎಲ್ಲ ಬೇಕಲ್ಲ ಇಟ್ಟಿ ನೋಡು. ಅಷ್ಟು ತಗೊಂಡು ಮೊದ್ಲ ಬ್ಯಾಗ್ನಾಗ ಇಟ್ಟು ಆಮೇಲೆ ಅಡಿಗೆ ಮನಿಗೆ ಬಾ. ಅತ್ತಿ ಚಲೋ ಆತ, ಅತ್ತಿ ನೆನಪು ಮಾಡಿದ್ಲ. ಬುಕ್ಕು ಎಲ್ಲ ಬೇಕಲ್ಲ ಇಟ್ಟೇನಿ, ಎಲ್ಲಾನು ಸರಿ ತೆಗಿ ಇಟ್ಕೊಂಡ್ ಬಿಡ್ಬೇಕು. ಇದೊಂದು ಹೌದು, ಇನ್ನೂ ಒಂದು ಬುಕ್ ಇಟ್ಟೇನಿ. ಅಲ್ಲ ಐತನ ಸ್ವಲ್ಪನಾಗ. ಪ್ರೇಮ, ಸಾರಿ, ನಾನು ಬುಕ್ ಹುಡ್ಕಾಡತ್ತಿದ್ದೆ, ಅದಕ್ಕ ಗಡ್ಬಡ ಒಳಗ ನೀವ್ ಎದುರಿಗೆ ಬಂದಿದ್ದೆ ನನಗೆ ಗುರ್ತಾಗ್ಲಿಲ್ಲ. ಆದ್ರೆ ನೀ ಎದುರಿಗೆ ಬರುದು ನನಗ್ ಗುರ್ತಾತ, ಬೇಕಂತ ನಾನು ನಿಂತೆ. ಬುಕ್ ಹುಡ್ಕಾಕ್ ನಾನೇನಾದ್ರೂ ಹೆಲ್ಪ್ ಮಾಡ್ಲೇನ್ರಿ ಪ್ರೇಮಾದೇವಿ ಅವ್ರ? ಇಲ್ಲ, ನಾನೇ ಹುಡ್ಕೋತೀನಿ. ಸರಿ ಹುಡುಕ್ರಿ. ಇವತ್ತು ರಾತ್ರಿ 11 ಗಂಟೆ ಟ್ರೈನಿಗೆ ಎಲ್ಲರೂ ಹೋಗ್ತಾರ. ಮತ್ತೆ ನಂದು ಒಂಟಿ ಜೀವನದೊಳಗ ಕಳ್ಕೊಂಡಿದ್ದಂತ ಎಲ್ಲಾನು ಇವತ್ತು ಒಂದೊಂದು ಮರಳಿ ಸಿಗಾಕುಂತೈತಿ. ಆದ್ರ ಪ್ರೇಮಾನ ಮನಸ್ಸು ಮುರಿದು ನುಚ್ಚು ನೂರಾಗೈತಿ. ಅದು ಸರಿ ಹೋಗುದು ಅಷ್ಟು ಸುಲಭದ ಮಾತಿಲ್ಲ. ಒಂದು ಟೈಮ್ ಇತ್ತು, ಆಕಿ ನನಗೋಸ್ಕರ ಕಾಯ್ತಾ ಕೂತಿರ್ತಿದ್ಲು ಮನಿಯೊಳಗ. ಇವತ್ತ ಆಕಿ ಒಂದ ಮಾತಾಡ್ಲಿ ಅಂತ ನಾನು ಕಾಯ್ಕೊಂತ ನಿಂತೇನಿ. ಏನ್ ಮಾಡೋದು, ಜೀವನದೊಳಗ ಹಂಗ ಏರ್ಕಿ ಬಂದಿಂದ ಇಳಿತೈತಿ, ಇಳಿಕಿ ಬಂದಿಂದ ಏರ್ತೈತಂತ. ಸುಳ್ಳಲ್ಲ, ಎಲ್ಲ ನನ್ನ ಕೈಯಿಂದನ ನಾ ಮಾಡ್ಕೊಂಡೇನಿ. ನಾನ ಊಟ ಮಾಡ್ಬೇಕು. ಪ್ರೇಮ, ನಿನಗೋಸ್ಕರ ನಾನು ಎಷ್ಟು ದಿನ ಆದ್ರೂ ಕಾಯ್ತೀನಿ. ಯವ್ವ, ಈಗ ಬಂದೆ? ಹ್ಞೂ ಬೇಯವ್ವ, ಇನ್ನ ಈಗ ಬಂದ್ಯಾ? ಯಾರು ಕಾಣ್ಲಿಲ್ಲಲ್ಲ, ಅದಕ್ಕೆ ನೋಡ್ಕೊಂತ ನಿಂತಿದ್ದೆ. ಹೌದನೇಪ್ಪ, ಎಲ್ಲಾರು ತಮ್ಮ ಅರಿಬಿ ತಮ್ಮ ಸಾಮಾನ ಹೊಂದಿಕೆ ಮಾಡಿ ಇಟ್ಕೊಳಕ್ ಕುಂತಾರ. ಬಾ, ಸುಡೋ ರೊಟ್ಟಿ ಮಾಡೀನಿ, ತಿನ್ಬಾರ ಯಪ್ಪ ಶಂಕರಪ್ಪ. ಯವ್ವ, ಮುಂಜಾನೆ ಆಫೀಸ್ನಾಗ ಇಡ್ಲಿ ತಿಂದೇನಿ, ನನಗ ಹಸುವಿಲ್ಲ. ಯವ್ವ, ಇವತ್ ಮತ್ತೆ ಊರ್ ಹೊಂಟಿರಿ, ಅದಕ್ಕ ಎಲ್ಲರೂ ಸೇರಿ ಇಲ್ಲೇ ಹಾಲ್ನ್ಯಾಗ ಕುಂತ ಊಟ ಮಾಡೋಣಂತ. ಮಲ್ಲಿಕಾನು ಇದ ಮಾತ ಹೇಳಿದ್ಲ, ಅತ್ತಿಯರ ಇವತ್ತೆಲ್ಲರೂ ಸೇರಿ ಹಾಲ್ನ್ಯಾಗ ಕುಂತ ಊಟ ಮಾಡೋಣ ಅಂತ ಹೇಳಿ. ನಿನ್ ಬಾಯಾಗೂ ಅದ ಬಂತ, ಯಾರು ಬೇಡ ಅಂತಾರ ಯಪ್ಪ. ಚಂದಾಗಿ ಎಲ್ಲಾರು ಕುಂದ್ರಿ, ನಾನ ನೀಡ್ತೇನೆ ಉಷ್ಟ್ರಿಗೆ. ಯವ್ವ, ನೀಡೋದು ಪಡೋದು ಎಲ್ಲ ಬಿಟ್ಬಿಡು. ಏನು ಸುತ್ತಾರ್ಲಿ ಇಟ್ಕೊಂಡ ದುಂಡಗ ಕುಂತ ಏನ್ ಬೇಕು ನಮ್ಗೆ ಹಾಕೊಂಡು ಊಟ ಮಾಡೋಣಂತ. ಯಾರು ಬೇಡ ಅಂತಾರ ಯಪ್ಪ, ನಿನ್ನ ಆಸೆ ಪ್ರಕಾರ ಆಗ್ಲಿ. ಅಮ್ಮ ಅಪ್ಪ ಎಲ್ಲದಾರ? ಅಮ್ಮ ಗುಳಿಗೆ ಪಳಿಗೆ ಇಟ್ಕೋಬೇಕು, ಎಲ್ಲ ಹೊಂದಿಕೆ ಮಾಡಿ ಅಂತ ಹೇಳಿ ರೂಮ್ಗೆ ಹೋದ್ಲು. ನಿಮ್ಮಪ್ಪ ಇಲ್ಲೇ ಒಂದಿಟ ಗಾಳಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅನ್ನಪ್ಪ. ಯಾಕ ಇನ್ನೂ ಬಂದಂಗ ಆಗ್ಲಿಲ್ಲ? ಹೊರಗೆ ಹೋಗ್ಯಾನ ಅಪ್ಪ. ಅವನ್ ಯಾಕೆ ಕಳ್ಸಿದ್ರಿ? ಹೋಗಿ ಬರಾಕ ಗುರ್ತಕತಿ ಅವಂಗ ಬರಕ. ಇಲ್ಲೇ ಮನಿ ಮುಂದೆ ಎಡ ಎದ್ದಿ ಒಟ್ಟ ಹಂಗ ವಾಕಿಂಗ್ ಮಾಡ್ದಂಗ ಮಾಡಿ ಬರ್ತೇನೆ ಅಂತ ಹೋಗ್ಯಾನ. ಹೌದನ? ತಡಿ, ಹಂಗಾರ ತಳಗ ಒಂದಿಟ ನೋಡ್ತೇನೆ. ಇರ್ಲಿ ಬಿಡಯಪ್ಪ, ಮತ್ತೆ ಹೋಗಿದ್ದಿ ತಳಗ? ಬರ್ತೇನೆ ಅಂದನ, ಬರ್ಬೋದು. ಕುಂದ್ರ ಬಾ ನೀನು. ತಡಿಯವ, ಸಂತನು ಬರುಮಟ ಅಂದ್ರ ಅಪ್ಪನ ಹುಡ್ಕೊಂಡ ಬರ್ತೇನೆ ನಾನು. ಆ ತಗೋ ಶಂಕರಪ್ಪ, ಹಂಗ ಮಾಡು. ಇನ್ನೊಟ್ಟು ಅಡಿಗೆದೈತಿ ಮಾಡುದು, ಮಾಡಿ ಎಲ್ಲ ತಂದು ಹೊರಗೆ ಇಡ್ತಾನಂತ. ಹ್ಞೂ ಬೇವ. ನಮ್ ಶಂಕರಪ್ಪನ್ ನೋಡಿದ್ರ ಕಳ್ಳ ಕಿತ್ತು ಬರ್ತಾವ ಯವ್ವ. ಚಿಂತಿ ಮಾಡಿ ಮಾಡಿ ಹುಡುಗ ಜಗ್ಗ ಸರ್ಗೈತಿ. ಏನಾರ ಯಾಕಾಗ್ಲಿ ಆಕಿ ಊರು ಭೋಜಡಿ ಅವನು ಬಿಟ್ಟು ಹೋಗ್ಯಾಳಲ್ಲ, ಅದ ಒಂದ ದೊಡ್ಡದ ವರ ಅನ್ಕೋಬೇಕು. ಇಲ್ಲಾರ ಹುಡುಗನ್ನ ಏನ್ ಮಾಡ್ತಿದ್ಲ ಏನ ಯವ್ವ. ದೇವ್ರ ಕಾದನ ಯವ್ವ, ನನ್ನ ಮಗನ ದೇವ್ರ ಕಾದನ. ದೇವ್ರ ಪುಣ್ಯಕ ನಮ್ಮೂರಂತಲೇ ಟ್ರಾನ್ಸ್ಫರ್ ಆತಂದ್ರ ಒಟ್ಟು ಬರ್ಕೋಂತ ಹೋಗ್ಕೋಂತ ಇರ್ತಾನ ಯವ್ವ. ಅಯ್ಯೋ, ಒಲಿ ಮೇಲೆ ಏನೋ ಇಟ್ಟಂಗಾಗಿತ್ತು, ನೋಡ್ತೇನೆ ತಡಿ. ಓಸು ಒಂದಾದ್ವು. ಎಲ್ಲೇ ನನ್ನ ಗಂಡನ ತಲೆನೂ ಹಿಂಗ ಕೆಡಿಸ್ತಾರ ಏನ? ಆದಷ್ಟು ಜಲ್ದಿ ಹೋಗ್ಬೇಕಂದ್ರ ಸುತ್ತಲೂ ಕುತ್ಕೊಂಡು ಹಾಲೆ ಊಟ ಮಾಡ್ತಾರಂತೆ ಎಲ್ಲರೂ ಸೇರಿ. ಯಾವಾಗ ನನ್ನ ಗಂಡನ ಇವ್ರನ್ನೆಲ್ಲ ಬಿಟ್ಟು ದೂರ ಕರ್ಕೊಂಡು ಹೋಗ್ತೇನೋ ಏನೋ ಅನಿಸಿ ಹೋಗ್ಬಿಟ್ಟತ್ ನನಗ. ಹೌದು, ನನ್ನ ಗಂಡ ಎಲ್ಲಿ ಕಾಣವಲ್ಲಲ್ಲ, ಎಲ್ಲಿ ಕುಂತಾನ ಏನ? ಸ್ವಲ್ಪ ಅವನ್ನ ಅವಾಗವಾಗ ಬಿಗಿ ಮಾಡ್ಕೊಂತಾನ ಇರ್ಬೇಕ. ಎಷ್ಟು ಜಲ್ದಿ ಬರ್ಬೇಕು ಅನ್ಕೊಂಡು ಹೋದ್ವಿ, ಲೇಟ್ ಆಗೇ ಬಿಡ್ತೈತಿ. ಈ ಮಾರ್ಕೆಟ್ನ ಟೈಮ್ ಹೆಂಗ್ ಹೋಗ್ತೈತಿ ಏನೋ. ಮಲ್ಲಿಕಾ, ಎಲ್ಲಾರ್ದು ಊಟ ಮುಗಿದಿಂದ ಅವ್ರವ್ರು ಗಿಫ್ಟ್ ಅವ್ರಿಗೆ ಕೊಡುನು. ಅದಕ್ಕ ಈಗ ಯಾರಿಗೂ ಏನು ತೋರ್ಸೋದ್ ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಕೈತಿ. ಜಲ್ದಿನ ಊಟ ಮುಗಿಸುನು,
ಮುಗಿಸಿ ಎಲ್ಲಾರ್ಗೆ ಅವ್ರವ್ರ ಗಿಫ್ಟ್ ಕೊಟ್ಟು ಅವ್ರ ಖುಷಿ ಮಾಡಿ ಕಳ್ಸೋಣ. ಸರಿ ಹಂಗ ಮಾಡೋನು. ನಾ ಒಂಚೂರು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅವ್ವ ಏನ ಘಮ ಘಮ ಅನ್ನಂಗ ಅಡ್ಗೆ ಮಾಡ್ಯಾಳ. ಮನಿ ತುಂಬಾ ಎಲ್ಲ ಘಮ್ ಅನ್ನಕತ್ತೈತಿ. ಹ್ಞೂನ್ರಿ, ಇವತ್ತಂತೂ ಅಡ್ಗೆ ಮನ್ಯಾಗ ವೆರೈಟಿ ಅಡ್ಗೆ ಮಾಡ್ಯಾರ. ನಿಮ್ಗೆ ಗೊತ್ತಾನ ಇವತ್ತ ಹೂರ್ಣದ ಹೋಳ್ಗಿ ಮಾಡ್ಯಾರ. ಹಾ, ಹೋಳ್ಗಿ ಮಾಡ್ಯಾರ? ಹ್ಞೂನ್ರಿ, ಅಷ್ಟ ಅಲ್ರಿ, ಒಂದ್ 5-6 ತರ ಚಟ್ನಿ ಮಾಡಿಟ್ಟಾರ. ಅವು 4-5 ತಿಂಗಳ ಮಟ್ಟ ಕೆಡೋದಿಲ್ಲ ಅಂತ. ನನಗಂತೂ ದಿನಾ ಡಬ್ಬಿ ಕಟ್ಕೊಂಡು ಹೋಗಾಕ ಇನ್ಮೇಲೆ ಏನು ಚಿಂತೆ ಇಲ್ಲ ನೋಡ್ರಿ. ಬರೀ ನೀನ ಒಬ್ಬಾಕಿ ತಿನ್ಬೇಡ, ನನಗೂ ಒಂಚೂರು ಹಚ್ಚಿ ನೆನಪು ಮಾಡಿ. ಅಯ್ಯ ತಗೋರಿ, ಜಲ್ದಿ ಫ್ರೆಶ್ ಅಪ್ ಆಗಿ ಬರ್ರಿ. ಇಲ್ಲೇ ಇದ್ರೆ ಎಲ್ಲ ಹೋದ್ರ ಏನ? ನನಗಂತೂ ಮಾತಾಡ್ಸಾಕ ಬಾಳ ನಾಚಿಕೆನ ಬರ್ತೈತಿ. ಅಲೇಲೇಲಿ ಪ್ರೇಮಕ್ಕ ಏನ ಕನಸ ಕಾಣಾ ಕುಂತಾಳ, ಅದಕ್ಕ ನಕ್ಕು ಅಂತ ಬರಾಕತ್ತಾಳ. ಇಲ್ಲಿ ನೋಡಿದ್ರೆ ಶಂಕರ್ ಭಾವಜಿ ಇಲ್ಲ, ಈಕಿ ಎದ್ರ ಸಂಬಂಧ ನಗಾಕತ್ತಾಳ? ನಾ ಹಿಂಗ ಬಂದೆ. ಪ್ರೇಮಕ್ಕ ಯಾಕ? ಅಯ್ಯೋ ಸಾರಿ ಮಲ್ಲಿಕ, ನೀ ಇಲ್ಲಿ ನಿಂತಿದ್ದ ನಾನು ನೋಡ್ಲೇ ಇಲ್ಲ. ಅದೆಲ್ಲ ಇರ್ಲಿ ಪ್ರೇಮಕ್ಕ, ಹೌದ ಯಾರನ್ನ ನೆನೆಸ್ಕೋ ಅಂತ ಅಷ್ಟು ಪ್ರಪಂಚ ಮರ್ತವ್ರ ತರ ಬರಾಕತ್ತಿದ್ದಿ? ಪ್ರೇಮಕ್ಕ ಏನ ಸಮಥಿಂಗ್ ಹಾ, ನಥಿಂಗ್. ಪ್ರೇಮಕ್ಕ ನನ್ನ ಹತ್ರ ಸುಳ್ಳು ಹೇಳ್ಬೇಡ, ಏನದ ಕರೆ ಹೇಳ. ಮಲ್ಲಿಕ ಏನು ಇಲ್ಲಪ್ಪ, ಏನು ಇಲ್ಲ ಅಂತಿದಿ. ಮುಖದ ಮೇಲೆ ನಗು ನೋಡಿದ್ರೆ ಗುರ್ತಾಕೈತಿ ಏನೋ ಐತಿ ಅಂತ. ಮಲ್ಲಿಕ ಅದು ನನಗೊಂಚೂರು ಅಡಿಗೆ ಮನೆಗೆ ಇಂಪಾರ್ಟೆಂಟ್ ಕೆಲಸ ಐತಿ, ಬರ್ತೇನೆ ತಡಿ. ಅಡಿಗೆ ಮನೆ ಕೆಲಸ ಇಲ್ಲ, ತಪ್ಪಿಸ್ಕೊಂಡು ಹೋಗಿ ಅಂತ ನನಗೆ ಗೊತ್ತು. ಇರ್ಲಿ, ಈ ತಂಗಿ ಮಲ್ಲಿಕ ಕಡೆ ನೀ ಎಂದಿಲ್ದ ಒಂದಿನ ಬಾಯ್ ಬಿಟ್ಟು ಹೇಳೇ ಹೇಳ್ತಿ. ನಮ್ಮ ಸಂಸಾರ ಆನಂದ ಸಾಗರ, ದಾರು ಎಂಬ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಮನಸಾಕ್ಷಿ ತಂದ ವರದಿಂದ ಬಾಳೆ ಬಂಗಾರ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ನಮ್ಮ ಸಂಸಾರ ಆನಂದ ಸಾಗರ. ಅಯ್ಯಯ್ಯೋ, ಆಗ ಮಠ ಚಂದಿದ್ದ, ಆರ ಮಠ ಚಂದ ಇರ್ಲಿಲ್ಲ. ಇವತ್ತೊಂದ್ ದಿನ ಕಂಟ್ರೋಲ್ ಮಾಡಿದ್ರಿ ಏನಾಕಿತ್ತ ನಿನಗ ದಾಡಿ? ವಾವ್, ಸೂಪರ್ ಮೈ ಡಿಯರ್ ವೈಫ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು, ನಲಿದು, ರಾಗಕ್ಕೆ ನಲಿದು, ನಿನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಎಳ ಮುಳಿ ಎಳ, ನೆಟ್ಟಗ ನಿಂದ್ರ ಹಾಡು ಹಾಡದ್ ನೋಡಿ ಯವ್ವ ಮುಳಿ. ಸೋಸ್ತ್ಯಾರ್ ನೋಡಿದ್ರ ಏನ್ ತಿಳ್ಕೊಂಡಾರು? ವೀಕ್ಷಕರೇ, ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನ್ರಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ. ಯಾಕಂದ್ರ ಇದ್ರಾಗ ನಿಮಗ ಇಂಪಾರ್ಟೆಂಟ್ ಮ್ಯಾಟರ್ ಐತಿ. ದಯಮಾಡಿ ಪೂರ್ತಿ ವಿಡಿಯೋನ ನೋಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಗೌಡ್ರ ಗದ್ಲ ಈ ಕಥೆ ಹಿಂಗ ಮುಂದುವರಿತೈತಿ. ದಯಮಾಡಿ ಯಾವ್ದೋ ಒಂದ ವಿಡಿಯೋನ ಮಿಸ್ ಮಾಡ್ದಂಗ್ ನೋಡ್ರಿ. ಸ್ನೇಹಿತರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಹೊಸ ಕಥೆ ವಿಡಿಯೋ ಕೂಡ ರಾತ್ರಿ 8ರಿಂದ 8:30 ಮಟ ಬಿಡಾಕತ್ತೇನ್ರಿ. ದಯಮಾಡಿ ಆ ವಿಡಿಯೋಗಳನ್ನ ಕೂಡ ತಪ್ಪದೆ ನೋಡ್ರಿ. ವೀಕ್ಷಕರ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮಹಾಕುಂಭ ನೆರವೇರಿದಂತ ಪ್ರಯಾಗ್ರಾಜ್ಗೆ ಹೋಗಿ ಬಂದ್ವಿ. 10 ದಿನಗಳ ಪ್ರವಾಸವನ್ನ ಮಾಡಿದ್ವಿ. 1ನೇ ದಿನದಿಂದ 10ನೇ ದಿನಗಳವರೆಗೆ ಯಾವ ತರ ನಾವು ಪ್ರವಾಸ ಮಾಡಿದ್ವಿ, ಜೊತೆಗೆ ಎಲ್ಲೆಲ್ಲಿ ನಮಗ ಎಷ್ಟು ತೊಂದರೆ ತಾಪತ್ರಯ ಆತು, ಅನಂತರ ಎಲ್ಲಿ ನಮಗ ಮೋಸ ಆತು, ಆಮೇಲೆ ಎಲ್ಲಿ ನಮಗ ಪವಾಡದಂತೆ ನಮ್ಮನ್ನ ಪಾರ್ ಮಾಡಿ ಕರ್ಕೊಂಡು ಬಂತ ದೈವಶಕ್ತಿ. ನಾನು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ ಸ್ನೇಹಿತರೆ. ನಾನು ಇದನ್ನ ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ. ತುಂಬಾ ಒಂದು ಒಳ್ಳೆ ಅನುಭವ ಆತ್ರಿ. ಜೊತೆಗೆ ಎಷ್ಟು ಒಳ್ಳೇದು ನಮ್ ಜೊತೆ ಆಗ್ತಿತ್ತು, ಅಷ್ಟೇ ಸ್ವಲ್ಪ ಕೆಟ್ಟ ಅನುಭವ ಕೂಡ ಆದವು. ಸ್ನೇಹಿತರೆ, ನೀವೇನಾದ್ರೂ ಆ ಸೈಡ್ ನಿಮ್ಮ ಪ್ರವಾಸಗಳನ್ನ ಕೈಗೊಳ್ಳೋದಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಕೈತಿ. ಒಂದು ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ. ಪ್ರಯಾಗ್ರಾಜ್ದಾಗ ₹1 ಸಿಗುವಂತ ವಸ್ತು ಅಲ್ಲಿ ಕುಂಭಮೇಳದಾಗ 200 ರೂಪಾಯಿಗೆ ಮಾರ್ತಿದ್ರಿ. ಇಷ್ಟರ ಮೇಲೆ ನೀವು ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ, ಆ ಪ್ರಯಾಗ್ರಾಜ್ ಮುಟ್ಟಿ ಬರ್ಬೇಕಂದ್ರೆ ಒಂದು ನಮ್ಮ ತರ ಇರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟೊಂದು ಕಷ್ಟ ಆಗ್ತೈತೆ ಅಂತ ಗೊತ್ತಿರ್ತೈತೆ ನಿಮಗೆ. ಸೊ ಅದ್ರೊಳಗೆ ನಾವು ಕಡಿಮೆ ಖರ್ಚಿನಾಗ ಹೆಂಗೆ ಹೋಗಿ ಬಂದ್ವಿ, ನಾವು ಬಹಳ ಕಡಿಮೆ ದುಡ್ಡು ಒಯ್ದಿದ್ವಿ ರೀ. ನಮ್ಗೆ ಏನಿತ್ತು, ಪ್ರಯಾಗ್ರಾಜ್ ಒಂದು ಮುಗಿಸೋನು ನಮ್ಗೆ ದುಡ್ಡು ಸಾತಿಲ್ಲಪ್ಪ ಅಂದ್ರೆ ವಾಪಸ್ ಬಂದ್ಬಿಡೋದು. ನಮ್ಗೆ ದುಡ್ಡು ಏನಾದರೂ ಉಳಿಯೋಂಗೆ ಕಂಡ್ರೆ ದಾರ ಸಿಕ್ಕಿರುವಂಥ ಎಲ್ಲ ಪ್ಲೇಸಸ್ಗಳನ್ನು ನೋಡಿ ಬರ್ಬೇಕಂತ ನಮ್ಮ ವಿಚಾರ ಇತ್ತು ರೀ ಸ್ನೇಹಿತರೆ. ನಾನು ಎಷ್ಟು ಊರು ನೋಡ್ಬೇಕಂತ ಆಸೆ ಇಟ್ಕೊಂಡು ಹೋಗಿದ್ದೆ, ಅವೆಲ್ಲವನ್ನು ಕೂಡ ಕಡಿಮೆ ಖರ್ಚಿನಲ್ಲಿ ನೋಡಿ ಬಂದ್ವಿ. ಅದಕ್ಕೆ ಸ್ನೇಹಿತರೆ, ದಯಮಾಡಿ ಆ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ರಿ ಸ್ನೇಹಿತರೆ. ನನಗೀಗೂ ಕೂಡ ನೆನಪು ಮಾಡ್ಕೊಂಡ್ರೆ ನಂಬಕ್ಕಾಗಲ್ಲ, ಅಯೋಧ್ಯೆದಾಗ ಒಂದು ದೊಡ್ಡ ಪವಾಡನ ನಡೀತ್ರಿ. ನಿಜವಾಗ್ಲೂ ಸ್ನೇಹಿತರೆ, ಅದನ್ನ ನಾನು ನಿಮ್ ಜೊತೆ ಯಾವಾಗ ಹಂಚ್ಕೊಂಡೇನೋ ಅಂತ ಕಾಯ್ತಾ ಇದ್ದೆ. ವೀಕ್ಷಕರ, ನಾವು ಕುಂಭಮೇಳಕ್ಕೆ ಹೋಗಿ ಬಂದ 8ನೇ ತಾರೀಕಿಗೆ ಬರೋಬರಿ 1 ತಿಂಗಳಾಕೈತ್ರಿ. ಇಷ್ಟೊಂದು ದಿನ ಲೇಟ್ ಆಗಿ ವಿಡಿಯೋವನ್ನ ಹಾಕೋಕ ಕಾರಣ ಮೊದಲೇದಾಗಿ ಸ್ನೇಹಿತರೆ, ಅಲ್ಲಿಂದ ಬಂದಿಂದ ನನ್ನ ಆರೋಗ್ಯ ತುಂಬಾ ಏರ್ಪೇರಾಗಿತ್ರಿ. 2ನೇ ಕಾರಣ ಸ್ನೇಹಿತರೆ, ವಿಡಿಯೋ ಬಹಳ ದೊಡ್ಡದಿತ್ರಿ. ಯಾಕಂದ್ರೆ ಸ್ನೇಹಿತರೆ, 10 ದಿನದ ವಿಡಿಯೋ ಒಂದು 5 ತಾಸಿನ ಮೇಲೆ ಆತ್ರಿ.
ಸೊ ಅಷ್ಟು ಹೊತ್ತ ಅಂದ್ರೆ ಯಾರಿಗೂ ನೋಡಕ್ಕಾಗಲ್ಲ ಅಂತ ಹೇಳಿ ನೀವು ನಂಬಂಗಿಲ್ರಿ ಸ್ನೇಹಿತರೆ. ಫ್ರೀ ಇದ್ದಾಗ ಡೈಲಿ ಒಂದು 2ರಿಂದ 3 ತಾಸು ನಾನು ಎಡಿಟ್ ಮಾಡಿ 5 ತಾಸಿನ ವಿಡಿಯೋನ 1.5 ತಾಸು ಮಾಡಿದೆ ರೀ. 1 ತಾಸಿನ ವಿಡಿಯೋ ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟು ಎಡಿಟ್ ಮಾಡಿದೆ ಸ್ನೇಹಿತರೆ, ಬಟ್ ಆಗ್ಲಿಲ್ಲ. ದಯಮಾಡಿ ಕ್ಷಮೆ ಇರಲಿ. 1 ತಾಸು 27 ನಿಮಿಷನೂ ಆಗೈತೆ ಸ್ನೇಹಿತರೆ ಅದು ವಿಡಿಯೋ. ದಯಮಾಡಿ ಆ ವಿಡಿಯೋದಾಗ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಸ್ನೇಹಿತರೆ. ಇಷ್ಟೊಂದು ದೇವಸ್ಥಾನ, ಅಷ್ಟೊಂದು ವೈಭವ, ಅದನ್ನ ನೋಡಕ 2 ಕಣ್ಣು ಸಾತಿಲ್ರಿ ನಮಗೆ. ಆಮೇಲೆ ಕಡಿಮೆ ದುಡ್ಡೊಳಗ ನಾವಲ್ಲಿ ಹೋಗಿ ಹೆಂಗ್ ಪಾರಾಗಿ ಬಂದ್ವಿ ಅನ್ನೋದು ಕೂಡ ನಿಮಗೆ ಮಾಹಿತಿ ಸಿಗ್ತೈತಿ. ಅದಕ್ಕೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ರೀ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ರಿ.